ಇಲ್ಲಿ ತಿನ್ನೋ ಅರ್ಧ ಜನ ಪಾಸಿಟಿವ್ ಆಗಿ ಹೇಳಿದ್ರೆ ಅರ್ಧಕ್ಕರ್ಧ ಜನ ಈ ಒಂದು ಜಾಗದ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ. ಒಂದೇ ಟೈಮ್ಗೆ ಬಾಟಲ್ ಗಟ್ಲೆ ಸೋಯಾ ಸಾಸು, ಕೆಚಪ್, ವೆನಿಗರ್, ಕೆಜಿ ಗಟ್ಲೆ ಮಸಾಲ ಹಾಕಿ ಕೊಡುವಂತ ವೈರಲ್ ಮಸಾಲೆ ಎಗ್ ರೈಸ್ ಸ್ಪಾಟ್ ಅಂತಾನೆ ಹೇಳ್ಬೋದು. ನಾನಿವತ್ತು ಬಸವೇಶ್ವರ ನಗರ ಆದಿತ್ಯ ಹೋಟೆಲ್ ಆಪೋಸಿಟ್ ಅಲ್ಲೇ ಕಳೆದ 30 ವರ್ಷಗಳಿಂದ ಫೇಮಸ್ ಆಗಿ ನಡ್ಸ್ಕೊಂಡ್ ಬರ್ತಿರುವಂತ ಮಾದೇವಣ್ಣ ಎಗ್ ರೈಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ನಿಮ್ಗೆ ಜಸ್ಟ್ ಎಗ್ ಐಟಮ್ ಮಾತ್ರ ಸಿಗೋದು. ಎಗ್ ರೈಸ್, ಆಮ್ಲೆಟ್, ಹಾಫ್ ಬಾಯ್ಲು, ಕಲ್ಕಿ, ಎಗ್ ಮಸಾಲಾ ಅಂತ ಸರ್ವ್ ಮಾಡ್ಕೊಂಡ್ ಬರ್ತಾ ಇದಾರೆ. ಇವರ ಮೇನ್ ಹೈಲೈಟ್ ಇವರ ಎಗ್ ರೈಸ್. ಒಂದೇ ಬಾಂಡಿಲಿ 20 ರಿಂದ 25 ರೈಸ್ ಹಾಕಿ ಅದ್ರ ಮೇಲೆ ಮಿನಿಮಮ್ ಆಗಿ 3/4 ಲೀಟರ್ ಕೆಚಪ್, 3/4 ಲೀಟರ್ ಸೋಯಾ ಸಾಸು, 3/4 ಲೀಟರ್ ವೆನಿಗರ್ ಮತ್ತೆ ಅರ್ಧ ಕೆಜಿ ಮಸಾಲ ಹಾಕ್ತಾರೆ. ಸೊ ನಾವಿಲ್ಲಿ 50 ರೂಪಾಯಿ ಕೊಟ್ಟು ಮಸಾಲಾ ಎಗ್ ರೈಸ್, 55 ರೂಪಾಯಿ ಕೊಟ್ಟು ಎಗ್ ಮಸಾಲಾ ಜೊತೆಗೆ ಒಂದು ಕಲ್ಕಿ ಅಂತ ತಗೊಂಡಿದ್ವಿ. ಎಗ್ ರೈಸ್ ಅಂತೂ ಸಿಕ್ಕಾಬಟ್ಟೆ ಮಸಾಲಾ ರೈಸ್ ತಿನ್ನೋರಿಗೆ ಸೆಟ್ ಆಗುತ್ತೆ. ಜಸ್ಟ್ ಎಗ್ ಫ್ರೈಡ್ ರೈಸ್ ತಿನ್ನೋರಿಗೆ ಒಂದು ಜಾಗ ಸೂಟಬಲ್ ಆಗಲ್ಲ. ಎಗ್ ಮಸಾಲಾ ಕೂಡ ಸಿಕ್ಕಾಬಟ್ಟೆ ಮಸಾಲಾ, ಸಿಕ್ಕಾಬಟ್ಟೆ ಸಾಸು, ಸಿಕ್ಕಾಬಟ್ಟೆ ವೆನಿಗರ್, ಸೋಯಾ ಸಾಸ್ ಅಂತ ಹಾಕಿರ್ತಾರೆ. ಮಸಾಲಮಯವಾಗಿರುತ್ತೆ. ಹಸಿ ಮೊಟ್ಟೆ ಕುಡಿದ ಅಭ್ಯಾಸ ಇರೋರು ಕಲ್ಕಿನ ಆರಾಮಾಗಿ ತಿಂತಾರೆ. ಬಿಕಾಸ್ ಯಾವ ಸೈಡ್ ಕೂಡ ಬೆಂದೇ ಇರಲ್ಲ. ಸೋರ್ಲಾಗ್ ಹೇಳ್ಬೇಕಂತಾರೆ ಎಗ್ ರೈಸ್, ಎಗ್ ಮಸಾಲಾ ನಂಗಂತೂ ಇಷ್ಟ ಆಯ್ತು. ನೀವಿಲ್ಲಿ ಟೇಸ್ಟ್ ಮಾಡಿದ್ರೆ ನಿಮ್ಗೆ ಅನ್ಸೋ ಅನ್ನೋದ ಕಮೆಂಟ್ ತಿಳಿಸಿ. ಇದೇ ತರ ಕಾಣಿಸ್ಕೊಳ್ಳೋಣ ಫುಡ್ ಗಂಟೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.